ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೊಯ್ಸಳರ ಮದನಿಕೆಯರು ಭಾಗ 15ಕ್ಕೆ ಸ್ವಾಗತ. ಈ ಶಿಲ್ಪವು ಶಿಲ್ಪಕಲೆಯಲ್ಲಿನ ಲಾವಣ್ಯ, ಶಕ್ತಿ ಮತ್ತು ಲಯದ ಅಪೂರ್ವ ಸಂಗಮವನ್ನು ಪ್ರತಿಬಿಂಬಿಸುತ್ತದೆ. ಗಂಭೀರ ಮುಖಭಾವದೊಂದಿಗೆ ನಿಂತಿರುವ ದೇವರೂಪ ಒಳಗಿನ ಶಾಂತಿ ಮತ್ತು ಹೊರಗಿನ ಚೈತನ್ಯ ಎರಡನ್ನೂ ಒಂದೇ ವೇಳೆ ವ್ಯಕ್ತಪಡಿಸುತ್ತಿದೆ. ಸ್ವಲ್ಪ ವಕ್ರವಾಗಿ ನಿಂತಿರುವ ದೇಹಭಂಗಿ ಶಿಲ್ಪಕ್ಕೆ ಚಲನಶೀಲತೆಯನ್ನು ನೀಡಿದ್ದು ಕಲ್ಲಿನಲ್ಲಿಯೇ ಜೀವ ತುಂಬಿದಂತಿದೆ. ಕೈಯಲ್ಲಿ ಹಿಡಿದಿರುವ ವಾದ್ಯ ಪರಿಕರವು ಸೃಜನಶೀಲತೆ, ಲಯ ಮತ್ತು ನಾದದ ಸಂಕೇತವಾಗಿ ಕಾಣುತ್ತದೆ. ಆಭರಣಗಳ ಸೂಕ್ಷ್ಮ ಕೆತ್ತನೆ, ಮುತ್ತಿನ ಹಾರಗಳು, ಕಂಕಣಗಳು ಮತ್ತು ಪಾದಾಭರಣಗಳು, ಆಕೆಯ ಮಾಟವಾದ ಕೈ ಬೆರಳುಗಳು, ಅದರಲ್ಲಿರುವ ಉಗುರುಗಳು ಶಿಲ್ಪಿಯ ಕೈ ಚಾಣಾಕ್ಷತೆಯನ್ನು ಸ್ಪಷ್ಟಪಡಿಸುತ್ತದೆ. ತಲೆಯ ಹಿಂದೆ ರೂಪುಗೊಂಡಿರುವ ಅಲಂಕೃತ ಕಮಲಾಕಾರದ ಪ್ರಭಾಮಂಡಲವು ದೈವೀಕತೆಯ ಭಾವವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಪಾದಗಳ ಬಳಿ ಕಾಣುವ ಸಣ್ಣ ಆಕೃತಿಗಳು ಮುಖ್ಯ ಶಿಲ್ಪದ ಮಹತ್ವವನ್ನು ಎತ್ತಿ ತೋರಿಸುವಂತೆ ವಿನಯ ಮತ್ತು ಭಕ್ತಿಯ ಸಂಕೇತಗಳಾಗಿ ನಿಂತಿವೆ. ಸಂಪೂರ್ಣ ಶಿಲ್ಪವು ಕೇವಲ ದೇವರೂಪವನ್ನಷ್ಟೇ ಅಲ್ಲ, ಅಂದಿನ ಸಮಾಜದ ಸೌಂದರ್ಯ ಬೋಧೆ, ಧಾರ್ಮಿಕ ನಂಬಿಕೆ ಮತ್ತು ಕಲಾತ್ಮಕ ಉನ್ನತಿಯನ್ನು ಕೂಡ ಮೌನವಾಗಿ ಕಥನ ಮಾಡುವಂತಿದೆ. ಧನ್ಯವಾದಗಳು.